ಹಲೋ, ಗುಡ್ ಮಾರ್ನಿಂಗ್. ನಾನು ಸೋಲೋ ಟ್ರಿಪ್ ಬಂದಿದ್ದೀನಿ ಫಾರ್ ದ ಫಸ್ಟ್ ಟೈಮ್ ಇನ್ ಮೈ ಲೈಫ್. ಯಾವತ್ತೂ ಅಂದ್ಕೊಂಡಿರಲಿಲ್ಲ ನಾನು ಸೋಲೋ ಟ್ರಿಪ್ ಬರ್ತೀನಿ ಅಂತ. ಪಾಂಡಿಚೇರಿಗೆ ಬಂದಿದ್ದೀನಿ, ಚೆನ್ನಾಗಿದೆ. ಒಬ್ಬಳೇ ಬಂದಿದ್ದೀನಿ. ನೆಕ್ಸ್ಟ್ ಇವಾಗ ಆರೋವಿಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಸದ್ಯಕ್ಕೆ ನಾನು ಸ್ಟೇ ಬಂದಿರೋದು ಓಷಿಯಾನಾ ಹೋಮ್ ಸ್ಟೇ ಅಂತ. ಅದು ಸೆರೆನಿಟಿ ಬೀಚ್ ಹತ್ರನೇ ಬರುತ್ತೆ, ತೋರಿಸ್ತೀನಿ. ಮೀನೆಲ್ಲ ಹಿಡ್ದಿರೋದೆಲ್ಲ ಕೆಳಗೆ ಬೀಳ್ತಾ ಇದೆ ಇವಾಗ ಒಂದೊಂದೇ. ಇಲ್ಲೆಲ್ಲೋ ಸರ್ಫಿಂಗ್ ಸ್ಕೂಲ್ ಕೂಡ ಇದೆ ಅನ್ಸುತ್ತೆ. ತುಂಬ ಜನ ಸರ್ಫ್ ಮಾಡಕ್ಕೆ ಬಂದಿದ್ದಾರೆ. ಕಾಣಿಸ್ತಿದ್ರೆ ನಿಮಗೆ ಅಲ್ಲಿ ನೋಡಿ ಸರ್ಫ್ ಮಾಡ್ತಾ ಇದ್ದಾರೆ. ಇಲ್ಲೇ ಒಂದು ಬೀಚ್ ಸೈಡ್ ಯಾವುದೋ ಚೆನ್ನಾಗಿರೋದೊಂದು ರೆಸ್ಟೋರೆಂಟ್ ಕಾಣಿಸ್ತು. ಓಕೆ ಅನಿಸ್ತು, ಅದಕ್ಕೆ ಇಲ್ಲಿ ಬಂದಿದ್ದೀನಿ ತಿಂಡಿ ತಿನ್ನೋಕ್ಕೆ. ಬ್ರೆಡ್ ಆಮ್ಲೆಟ್ ಆರ್ಡ್ರ್ ಮಾಡಿದ್ದೀನಿ. ನಾನಿವಾಗ ರ್ಯಾಪಿಡೋದಲ್ಲಿ ಅವ್ರು ನನಗೆ ಅಲ್ಲಿ ಡ್ರಾಪ್ ಮಾಡಿದ್ರು ಆರೋವಿಲ್ಲಿಗೆ. ಸೊ ಇವಾಗ ನಾನು ಆರೋವಿಲ್ಲಿ ಇಲ್ಲಿ ವಿಸಿಟರ್ ಸೆಂಟರ್ ಅಂತ ಇರುತ್ತೆ, ಅಲ್ಲಿ ಹೋಗಿ ಅಲ್ಲಿಂದ ಆಮೇಲೆ ಆರೋವಿಲ್ಲಿ ಆ ಗೋಲ್ಡನ್ ಗ್ಲೋಬ್ ಇದೆಯಲ್ಲ ಆ ಕಡೆ ಸೈಡ್ ಹೋಗೋದು. ಏನಾದ್ರು ಟೂ ವೀಲರಲ್ಲಿ ಬಂದರೆ ಇಲ್ಲೆಲ್ಲ ಪಾರ್ಕಿಂಗ್ ಇದೆ. ಹೀಗೆ ಸೀದಾ ಹೋಗಬೇಕು. ವೇ ಟು ವಿಸಿಟರ್ಸ್ ಮಂತ್ರಿ ಅಂತ ಇದೆಯಲ್ಲ, ಹೀಗೆ ಹೋಗಬೇಕು. ಈ ವೇಲಿ ಹೋಗ್ಬೇಕಂತೆ. ಓನ್ಲಿ 3 minutes ವಾಕ್ ಅಂತ ಹೇಳಿದ್ದಾರೆ. ಸೊ ಇವಾಗ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ ವಿಸಿಟರ್ ಸೆಂಟರ್ಗೆ. ಒಂದು 3 minutes ವಾಕ್ ಮಾಡಿ ಈ ಜಾಗಕ್ಕೆ ಬಂದಿದ್ದೀನಿ. ಇಲ್ಲಿ ಎಷ್ಟೊಂದು ಜನ ಇದ್ದಾರೆ. ಇಲ್ಲಿ ವೆಯ್ಟ್ ಮಾಡೋಕ್ಕೆ ಕೇಳಿದ್ರು. ವಿಸಿಟರ್ ಸೆಂಟರ್ ಇದೆ, ಎಷ್ಟೊಂದು ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ನಾನು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. ಇವ್ರು ಏನು ಹೇಳ್ತಿದ್ದಾರೆ ಅಂದರೆ, ಇಲ್ಲಿ ರೈಟ್ ಸೈಡ್ ಕಾಣಿಸ್ತಿದೆಯಲ್ಲ, ಇದೆಲ್ಲ ಯಾರ್ಯಾರು ಮೆಡಿಟೇಷನ್ ಮಾಡಬೇಕು ಗ್ಲೋಬ್ ಒಳಗೆ ಅವರಿಗೆ. ಈ ಕಡೆ ಏನು ಕಾಣಿಸ್ತಿದೆ ಇದು ಬಂದು, ನಾನು ಇವಾಗ ಒಳಗೆ ಬಂದಿದ್ದೀನಿ, ಇದು ಬಂದು ವ್ಯೂ ಪಾಯಿಂಟಿಗೆ ಪಾಸಸ್. ನೀವೇನಾದರೂ ಮೆಡಿಟೇಷನ್ಗೆ ಬುಕ್ ಮಾಡಬೇಕು ಅಂತ ಅಂದರೆ 3 to 5 days ಮುಂಚೆನೇ ಮಾಡಬೇಕು. ಸುಮ್ಮನೆ ವ್ಯೂ ಪಾಯಿಂಟ್ ನೋಡಬೇಕು ಅಂತ ಅಂದರೆ ಯು ಕ್ಯಾನ್ ಜಸ್ಟ್ ಕಮ್ ಹಿಯರ್. ಇಲ್ಲಿ ಕಾಣಿಸ್ತಿದೆ ಅಲ್ಲ, ಪಾಸಸ್ ಟು ಮಂತ್ರಿ ಮಂದಿರ್ ವ್ಯೂವಿಂಗ್ ಪಾಯಿಂಟ್. ಇಲ್ಲಿ ಪಾಸಸ್ ಕೊಡ್ತಾರೆ ಅಂತೆ. ನೋಡಿ ಇವಾಗ ಪಾಸ್ ತಗೊಂಡೆ ಹೋಗ್ತಾ ಇದ್ದೀನಿ. ಇಲ್ಲಿ 2 types ಆಫ್ ಪಾಸಸ್ ಇದೆ, ಬ್ಲೂ ಪಾಸ್ ಮತ್ತು ಪಿಂಕ್ ಪಾಸ್ ಅಂತ. ಬ್ಲೂ ಪಾಸ್ ಬಂದು ನಮ್ಮಂಥವ್ರಿಗೆ, ಅಂದರೆ ಯಾರ್ಯಾರಿಗೆ ನಡ್ಕೊಂಡು ಹೋಗ್ಬೋದು ಅವ್ರಿಗೆ. ಪಿಂಕ್ ಪಾಸ್ ಅಂದರೆ ಅವ್ರಿಗೆಲ್ಲ ಶಟಲ್ ಬಸ್ ಇರುತ್ತೆ. ಸೊ ಅಂಥವರಿಗೆ, ಅಂದರೆ ಮಕ್ಕಳು, ಏಜ್ ಆದವರು, ಅವ್ರಿಗೆಲ್ಲ ಪಿಂಕ್ ಪಾಸ್ ಕೊಡ್ತಾರೆ. ಇಲ್ಲಿ ನೋಡ್ಬೋದು, ಇಲ್ಲಿ ರೆಸ್ಟೋರೆಂಟ್ಸ್ ಇದೆ. ಇವಾಗಿನ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ನಾನು ಬೆಳಗ್ಗೆನೇ ಬಂದಿದ್ದೀನಿ ಬೇಗ. ಇದೇ ದ ಫೇಮಸ್ ಡ್ರೀಮರ್ಸ್ ಕೆಫೆ. ಇಲ್ಲಿ ಚೆನ್ನಾಗಿರತ್ತಂತೆ. ಬಟ್ ನಾನು ಆಲ್ರೆಡಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದಿರೋದ್ರಿಂದ ನಾನೇನು ತಿಂತಾ ಇಲ್ಲ ಇಲ್ಲಿ. ಆ್ಯಕ್ಚುಲಿ ಕೆಫೆಸ್ ಇದೆ. ರೈಟ್ ಸೈಡ್ ಸ್ಟ್ರೈಟ್ ಹೋದರೆ ಮಂತ್ರಿ ಮಂದಿರ್ ವ್ಯೂ ಪಾಯಿಂಟ್ ಸಿಗುತ್ತೆ. ಸೀದಾ 1.5 kilometers, ಆಲ್ಮೋಸ್ಟ್ 30 minutes ಹಿಂಗೆ ನಡಿಬೇಕಾಗತ್ತೆ ವ್ಯೂ ಪಾಯಿಂಟಿಗೆ ಹೋಗೋಕ್ಕೆ. ಸರ್, ವ್ಯೂ ಪಾಯಿಂಟ್ ಈ ಥರ ಎಷ್ಟೊಂದು ವರ್ಕ್ಶಾಪ್ಸ್ ಇದೆ. ಅಂದರೆ ನ್ಯಾಚುರಲ್ ಅವೈಲೇಬಲ್ ಐಟಮ್ಸಿಂದ ಇಲ್ಲೆಲ್ಲ ಮಾಡಿದ್ದಾರೆ. ಕೊಕೊನಟ್ ಶೆಲ್ಸು, ಬ್ಯಾಂಬೂ, ಆ ಥರದ್ರಿಂದ ಎಲ್ಲ ಮಾಡಿದ್ದಾರೆ ಇದರಲ್ಲಿ. ಇಲ್ಲಿ ಕಲಾ ಕೇಂದ್ರ ಅಂತ ಏನೋ ಇದೆ. ಒಳಗಡೆಯಿಂದ ಏನೋ ಸಾಂಗ್ ಬರ್ತಾ ಇದೆ. ಐ ಡೋಂಟ್ ನೋ ಇಫ್ ಐ ಕ್ಯಾನ್ ಗೋ ಇನ್ಸೈಡ್ ಆರ್ ನಾಟ್.
ನೋಡೋಣ. ಗುಡ್ ಮಾರ್ನಿಂಗ್. ಈ ಕಲಾಕೇಂದ್ರ ಎಂಟರ್ ಆಗೋಕ್ಕೆ 50 ರೂಪೀಸ್ ಕೊಡಬೇಕಂತೆ. ಒಳಗಡೆ ಪೇಂಟಿಂಗ್ಸ್ ಎಲ್ಲ ಇದೆ ಅಂತ ಹೇಳಿದ್ರು. ಸೊ ನಾನೇನು ಹೋಗಲಿಲ್ಲ ಒಳಗೆ, ಟೈಮ್ ಆಗುತ್ತೆ. ಸೊ ನೆಕ್ಸ್ಟ್ ನಾನು ಮಾತ್ರೆ ಮಂದಿರ ವ್ಯೂ ಪಾಯಿಂಟಿಗೆ ಹೋಗ್ತಾ ಇದ್ದೀನಿ. ಸಕ್ಕ ಪೀಸ್ಫುಲ್ಲಾಗಿದೆ ಮಾತ್ರ ಜಾಗ ಅಂತೂ. ಮರಗಳಿರೋದ್ರಿಂದ ಆ್ಯಕ್ಚುಲಿ ಅಷ್ಟು ಗೊತ್ತಾಗ್ತಾ ಇಲ್ಲ ಬಿಸಿಲು, ಇಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಬಿಸಿಲಿದೆ. ಅವರು ಇಲ್ಲಿ ಇದೊಂಥರ ಹೇಗೆ ಅಂತಂದರೆ ಇವ್ರದ್ದೇ ಒಂದು ಕಮ್ಯುನಿಟಿ ಥರ ಇರೋದು. ಆ್ಯಕ್ಚುಲಿ ಇದು ಈಕ್ವಲಿ ಎಲ್ಲರಿಗೂ ಪೇ ಇರೋ ಥರ ಇರೋದು ಇವ್ರದ್ದು. ಇಲ್ಲಿ ನೋಡಿ, ಹಾರ್ಮೋನಿ ಹಾಲ್, ಪ್ರೋಗ್ರೆಸ್ ಹಾಲ್, ಶಿಲ್ಪ ಕೇಂದ್ರ, ಅರಬಿಂದೋ ಸೆಂಟರ್, ಇಂಡಿಯಾ ಸ್ಪೇಸ್, ಇಂಟರ್ನ್ಯಾಷನಲ್ ಝೋನ್ ಆಫೀಸ್ ಎಲ್ಲ ಇದೆ. ಸೊ ನಾನು ನೆಕ್ಸ್ಟ್ ನಡ್ಕೊಂಡು ಹಂಗೆ ಹೋಗ್ತಾ ಇದ್ದೀನಿ ವ್ಯೂ ಪಾಯಿಂಟ್ ಕಡೆಗೆ. ಇಲ್ಲಿ ದೊಡ್ಡದಾಗಿ ಇಲ್ಲಿ ಕಾಣಿಸ್ತಾ ಇರೋದು ಅರಬಿಂದೋ ಮೆಡಿಟೇಷನ್ ಹಾಲ್, ಆಶ್ರಮ ಥರ ಏನೋ ಇದೆ. ಯಾರೂ ಒಳಗೆ ಹೋಗಿಲ್ಲ, ಸೊ ನಾನು ಹೋಗಲಿಲ್ಲ ಒಳಗಡೆ. ಇದೆಲ್ಲ ಡಿಫ್ರೆಂಟಾಗಿ ಏನೋ ಒಂಥರ ಕೂತ್ಕೊಂಡು ಮೆಡಿಟೇಷನ್ ಮಾಡೋ ಝೋನ್ ಥರ ಆ ಥರ ಎಲ್ಲ ಕಾಣಿಸ್ತಿದೆ ಇಲ್ಲಿ. ಹಾರ್ಮೋನಿ ಹಾಲ್, ತುಂಬ ಹಾಲ್ಸ್ ಇದೆ ಇಲ್ಲಿ. ಸೇವ್ ವೈಲ್ಡ್ ಲೈಫ್ ಎಂಟ್ರಿ ಟಿಕೆಟ್ 30 ರೂಪೀಸ್ ಅಂತೆ. ಈ ಥರ ಇದೆ ಇದು. ಅಂದರೆ ಇದೊಂಥರ ನಮ್ಮ ಬೆಂಗಳೂರಲ್ಲಿ ಕಮ್ಯುನಿಟಿ ಅಪಾರ್ಟ್ಮೆಂಟ್ಸ್ ಹೆಂಗಿರುತ್ತೆ ಆ ಥರ ಇನ್ಸೈಡ್ ದಿಸ್ ಆರೋವಿಲ್ಲಿ ಎಲ್ಲ ಇದೆ ಇಲ್ಲಿ. ನೋಡಿ ಏನೋ ಮಾಡಿ ಇಟ್ಟಿದ್ದಾರೆ, ಅಂದರೆ ಮರದ ಕೊಂಬೆ ಆ ಥರ ಮಾಡಿದ್ದಾರೆ. ನಾನು ಬಿಸಿಲಿಗೆ ಎದುರ್ಕೊಂಡು ಎಷ್ಟು ಬೇಗ ಬಂದಿದ್ದೀನಿ ಅಂದರೆ ಇಲ್ಲಿ ಇನ್ನೂ ಕಸ ಗುಡಿಸ್ತಾ ಇದ್ದಾರೆ. ನಾನು ಅಷ್ಟು ಬೇಗ ಬಂದಿದ್ದೀನಿ. ಸುಸ್ತಾದರೆ ಕೂತ್ಕೋಬೋದು. ಓಕೆ, ವಾಟ್ ಈಸ್ ದಟ್? ಭಾರತ್ ನಿವಾಸ್ ಆಡಿಟೋರಿಯಂ. ವಿ ಕಾಂಟ್ ಗೋ ಈವ್ನಿಂಗ್. ಓಕೆ, ಇಲ್ಲಿ ಅರಬಿಂದೋ ಸ್ಟ್ಯಾಚು, ಸಾವಿತ್ರಿ ಭವನ್ ಮತ್ತು ಯೂನಿಟಿ ಪೆವಿಲಿಯನ್ ಅಂತ ಇದೆ. ಸೊ ನಾನು ಲೆಫ್ಟ್ ಸೈಡ್ ಹೋಗ್ತಾ ಇದ್ದೀನಿ ಇವಾಗ. ನಾನು ಆ ಕಡೆ ಹೊರಟ್ಬಿಟ್ಟಿದ್ದೆ, ಅಂಕಲೇ ಕರೆದ್ರು ಈ ಕಡೆ ಸೈಡ್ ಅಂತೆ. ದಿಸ್ ಸೈಡ್ ಸಾವಿತ್ರಿ ಭವನ್ ವ್ಯೂ ಪಾಯಿಂಟ್. ಓಕೆ, ಥ್ಯಾಂಕ್ ಯು. ಮೇ ಬಿ ಇಲ್ಲೆಲ್ಲ ಈ ಪೇಂಟಿಂಗ್ಸ್ ಹಾಕಕ್ಕೆ ರೆಡಿ ಮಾಡ್ತಿದ್ದಾರೆ ಅನಿಸುತ್ತೆ. ಎಷ್ಟೊತ್ತಾಯ್ತು ಗುರು, ಇದು ನಡ್ಕೊಂಡು ಹೋಗ್ತಾನೇ ಇದ್ದೀನಿ ನಾನು. ಬಟ್ ಇಲ್ಲೆಲ್ಲ ಮರಗಳೆಲ್ಲ ಇರೋದ್ರಿಂದ ಅಷ್ಟೇ ನನಗೇನು ಅನಿಸ್ತಾ ಇಲ್ಲ. ತಣ್ಣಗೆ ಇದೆ, ಪರವಾಗಿಲ್ಲ. ಒಳಗೆ ಬೇಗ ಬಂದಿದ್ದಕ್ಕೂ ಸಾರ್ಥಕ ಆಯಿತು. ಆ್ಯಕ್ಚುಲಿ ತುಂಬ ಗಾಡಿಗಳು ಓಡಾಡ್ತಾ ಇದೆ ಇಲ್ಲಿ ನೋಡ್ತಾ ಇದ್ದೀರಲ್ಲ. ಸೈಕಲಲ್ಲಿ ಹೋಗ್ತಾ ಇದ್ದಾರೆ, ಕಾರು ಬೈಕಲ್ಲೆಲ್ಲ ಹೋಗ್ತಾ ಇದ್ದಾರೆ. ಗೊತ್ತಿಲ್ಲ ನಂಗೆ ಅವರೆಲ್ಲ ಯಾರು, ಇಲ್ಲೇ ಒಳಗಿರೋರ ಹೆಂಗೆ ಏನು ಅಂತ ಗೊತ್ತಿಲ್ಲ. ಅದು ಅವೈಲಬಲ್ ಇದೆಯಾ ಇಲ್ಲಿ ಒಳಗಡೆ, ಏನಾದ್ರು ಗಾಡಿ ಅವೈಲಬಲ್ ಇದೆಯಾ ಅಂತ ಗೊತ್ತಿಲ್ಲ. ಎಂಟ್ರಿ ಅಂತ ಇದೆ, ಇನ್ನು ಎಷ್ಟು ದೂರ ಇದೆ ಅಂತ ಅಂಕಲ್ನ ಕೇಳೋಣ. ಎಷ್ಟು ದೂರ ಡಿಸ್ಟೆನ್ಸ್? ಎಂಟ್ರಿ ಪಾಸ್. ಥ್ಯಾಂಕ್ ಯು. ಎಷ್ಟು ದೂರ ಇದೆ ಅಂದರೆ ಹೇಳಲೇ ಇಲ್ಲ ಅವರು. ಎಂಟ್ರಿ ಪಾಸ್ ಚೆಕ್ ಮಾಡ್ತಾರೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ, ಬಟ್ ಪರವಾಗಿಲ್ಲ, ಚೆಕ್ ಮಾಡಿದ್ರು. ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾನೇ ಇದೆ ಏನೇನೋ. ಸೋಲಾರ್ ಪ್ಯಾನಲ್ಸ್. ಓ, ಗ್ಲೋಬ್ ಕಾಣಿಸ್ತು. ವಾವ್, ಫೈನಲಿ. ಇನ್ನೊಂದು ಸ್ವಲ್ಪ ಹತ್ರ ಹೋಗೋಣ. ಕುತ್ಕೊಂಡು ಹೋಗ್ಲಿಕ್ಕೆ ತುಂಬ ಜಾಗ ಇದೆ. ಅಲ್ಲೇನೋ ಒಂದು ಕ್ಯೂ ಕಾಣಿಸ್ತಿದೆ. ಯಾರೋ ಸ್ಕೂಲ್ ಮಕ್ಕಳು ಬಂದಿದ್ದಾರೆ, ಯಾವ ಸ್ಕೂಲ್ ಅಂತ ಗೊತ್ತಿಲ್ಲ. ಭಾರತಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್. ಸೇಲಂ, ತಮಿಳ್ನಾಡು, ಕಲಂಗುರ್ಚಿ. ಬಾಯ್ ಟಾಟಾ. ಅವ್ರ ಟೀಚರ್ ಬಂದರು, ಅದಕ್ಕೆ ಬಂದ್ಬಿಟ್ಟೆ. ಮೇ ಬಿ ಇಲ್ಲಿಂದಾನೇ ಅನಿಸುತ್ತೆ ವ್ಯೂ ಪಾಯಿಂಟ್ ನೋಡೋದು. ಹೌದು, ವಾವ್, ಕಾಣಿಸ್ತಾ ಇದೆ ಸಣ್ಣದಾಗಿ. ಅಲ್ಲಿಗೆ ಹೋಗಿ ಚೆನ್ನಾಗಿ ತೋರಿಸ್ತೀನಿ ವ್ಯೂ ಪಾಯಿಂಟ್. ಇಲ್ಲಿ ನಡೀತಿದೆಯಲ್ಲ, ಇದು ಪಾಂಡ್ ರಿನೋವೇಷನ್ ನಡೀತಾ ಇರೋದು. ಕರೆಕ್ಟ್ ಇವತ್ತಿಗೆ ನಾನು 21 ಫೆಬ್ರವರಿ 2026 ಬಂದಿದ್ದೀನಿ. ಕರೆಕ್ಟಾಗಿ ಫೆಬ್ರವರಿ 21, 2028 ಇಲ್ಲಿನ
150th ಬರ್ತ್ ಆ್ಯನಿವರ್ಸರಿಗೇನೋ ಅಷ್ಟರಲ್ಲಿ ಇದನ್ನು ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಎಲ್ಲ ಇನ್ನೂ ಚೆನ್ನಾಗಿ ಕಾಣಿಸ್ಬೋದು ನೋಡೋಕ್ಕೆ. Auroville draws its inspiration from the vision and work of the renowned Indian seer and spiritual visionary Sri Aurobindo. His spiritual collaborator, the mother